बेळगाव बार असोसिएशनच्या वतीने बुधवारी बेळगाव न्यायालयाच्या आवारात राज्य वकील संघाच्या सदस्यत्व पदासाठी मतदान प्रक्रिया पार पडली। बेळगावमध्ये एकूण 2160 वकिलांनी मतदानाचा हक्क बजावला। राज्यातील सर्व तालुका व जिल्हा न्यायालयाच्या परिसरात सकाळी 9:30 ते सायंकाळी 6 वाजेपर्यंत मतदान सुरू राहणार आहे। कर्नाटक स्टेट बार काउन्सिल मध्ये KSBC म्हणजे कर्नाटक स्टेट बार काउन्सिल मध्ये एकूण 26 सदस्य पदे असून त्यापैकी 23 पदांसाठी वकिलाकडून मतदान होणार आहे। यंदा प्रथमच 5 जागा महिला वकिलांसाठी राखीव ठेवण्यात आल्या आहेत। ಇವತ್ತು 11/3/2026 ಸೊ ವೋಟಿಂಗ್ ಐತಿ ನಮ್ದು ಕೋರ್ಟ್ ಒಳಗೆ KSBC ಸೊ ಆಲ್ ಓವರ್ ಕರ್ನಾಟಕ ಐತಿ। ಸೊ ಎಲ್ಲರೂ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಯಾರು ಬೇಕಾಗ್ತಾರಲ್ಲ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ। ಆಮೇಲೆ ನಮ್ಗೆ ಹೆಲ್ಪ್ ಆಗಬೇಕು, ನಮ್ಮ ಫ್ಯೂಚರ್ಗೆ ಆಗಲಿ ನಮ್ಮ ಅಡ್ವೊಕೇಟ್ಸ್ ಫೀಲ್ಡ್ ಒಳಗೆ ನಮ್ಗೆ ಹೆಲ್ಪ್ ಆಗಬೇಕು। ಸೊ ಅಂಥವ್ರನ್ನ ಆರಿಸಿ ತಗೊಂಡು ಬರ್ರಿ। ಆಮೇಲೆ ಈಗ ಇನ್ನೊಂದೇನು ಬಂದೈತಿ ಅಂತಂದ್ರೆ ಮಹಿಳೆಯರಿಗೆ ಈ ಸಲ ವೋಟಿಂಗ್ ನಿಲ್ಲೋದು ಬಂದೈತಿ। ನಮಗೆ ಇದು ಕರ್ನಾಟಕ ಬಾರ್ ಅಸೋಸಿಯೇಷನ್ ವೋಟಿಂಗ್ ಫಸ್ಟ್ ಬಂದೈತಿ ಇವಾಗ ಮಹಿಳೆಯರಿಗೆ। ಸೊ ಅವರು ನಿಲ್ಲತ್ತಾರೋ, ಮಹಿಳೆಯರು ಕೂಡ ನಿಲ್ಲತ್ತಾರೋ, ಅವ್ರಿಗೂ ಸಪೋರ್ಟ್ ಮಾಡಿರಿ। ನಮ್ಮ ಮಹಿಳೆಯರಿಗೆ ಏನೇನು ಯೂಸ್ಫುಲ್ ನಮ್ಮ ಕ್ಯಾಂಪಸ್ ಒಳಗೆ ಆಗಲಿ ಅಥವಾ ಕರ್ನಾಟಕ ಐತಿ, ಬಟ್ ನಮ್ಮ ಇಲ್ಲಿ ಡಿಸ್ಟಿಕ್ ಒಳಗೆ ಯಾರು ಆಮೇಲೆ ಎಲ್ಲರೂ ಮಹಿಳೆಯರನ್ನ ಆರಿಸ್ತಾರೋ ಹಾಗೆ ಜೆಂಟ್ಸ್ನೂ ಆರಿಸ್ತಾರೋ ಅಂತ ಅಡ್ವೊಕೇಟ್ಸ್ಗೆ ಅವರು ಸಪೋರ್ಟ್ ಮಾಡ್ತಾರೋ। ಸೊ ನಿಮ್ಮ ಬೇಡಿಕೆ ಏನದಾವು ಅವ್ರು ಮಾಡೋಕ್ಕೆ ರೆಡಿ ಅದಾರು। ಸೊ ಸಪೋರ್ಟ್ ಮಾಡಿರಿ, ನಾ ಇದೇ ಒಂದು ಹೇಳ್ತೀನಿ। ಸೊ ಎಲ್ಲರಿಗೂ ಯಾರು ಈ ವೋಟಿಂಗ್ ಒಳಗೆ ಎಲೆಕ್ಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದ್ದೀರಿ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ ನಾನು। ಸೊ ನಮಸ್ತೆ। ನಮಗೆ ಡಿಮ್ಯಾಂಡ್ ಅಂತ ಏನಿಲ್ಲ, ಅಂದರೆ ಆಲ್ವೇಸ್ ಇರಾಕಬೇಕು ರೀ ಅಡ್ವೊಕೇಟ್ಸ್ ಅದೀವಂತ ಅನ್ನಲ್ಲ। ಇಲ್ಲಿ ಮಹಿಳೆಯರಿಗೆ ಇಟ್ಕೊಳಕ್ಕೆ ನಮ್ಗೆ ಈಗ ಲೇಡೀಸ್ ರೂಮ್ ಎಲ್ಲ ರೂಮ್ ಅಂತ ಅದಾವು, ಲೇಡೀಸ್ ರೂಮ। ಸೊ ಅವ್ರಿಗೆ ಸ್ವಲ್ಪ ನೀಟ್ನೆಸ್ ಆಗಿ, ಯಾಕಂದರೆ ಈಗ ನೋಡ್ಬೇಕು ನಾವು ಇಲ್ಲಿ ನೀಟ್ನೆಸ್ ಆಗಿ ಇರೋವಂಥದ್ದು ಬೇಕಾಗ್ತೈತಿ। ಈಗೆಲ್ಲ ಹೋಗಿ ನೋಡಿದ್ರೆ ಮಹಿಳೆಯರಿಗೆ ರೂಮ್ಗಳೆಲ್ಲ ಚಲೋ ಅದಾವೆ, ಬಟ್ ಇಲ್ಲಿ ನಮ್ಮಲ್ಲಿ ಹಂಗೆ ಅಷ್ಟು ಇದಿಲ್ಲ। ಸೊ ಹಾಗಾಗಿ ಸ್ವಲ್ಪ ಮಹಿಳೆಯರು ಯಾರಿಗೆ ಎಲೆಕ್ಷನ್ ಇಲ್ಲ ತರಲ್ಲ, ಸೊ नमग यूजफुल आगी नमग आणि ಮಾಡಿಕೊಡಬೇಕು। 2 सदस्यांची नियुक्ती नामनिर्देशनाद्वारे केली जाणार असून एक सदस्य म्हणून पदसिद्धीरित्या ॲडव्होकेट जनरल असतील। राज्यातील सुमारे 72,000 वकील एकाच वेळी मतदान प्रक्रियेत सहभागी झाले आहेत। एकूण 149 उमेदवार निवडणूक रिंगणात असून त्यात 42 महिला वकील आणि 107 पुरुष उमेदवार आहेत। राज्यात एकूण 70,000हून अधिक मतदार वकील आहेत। कर्नाटक स्टेट बार काउन्सिलच्या शेवटची निवडणूक 27 मार्च 2018 रोजी झाली होती। त्यानंतर कोविड परिस्थितीत तसेच सर्टिफिकेट ऑफ प्रॅक्टिस प्रक्रियेतील अडचणींमुळे नियोजित कालावधीत निवडणूक होऊ शकला नाही। ಇವತ್ತು ಕರ್ನಾಟಕ ರಾಜ್ಯ ವಕೀಲರ ಸಂಘದ ಇಲೆಕ್ಷನ್ ನಡೀತಾ ಇದೆ। ಟೋಟಲ್ ವೋಟರ್ಸ್ ಕರ್ನಾಟಕ ರಾಜ್ಯ ತುಂಬ 72,000 ಜನ ಇದ್ದಾರೆ। ಅವರು ಎಲ್ಲರೂ ಕೂಡಿಕೊಂಡು 23 ಸೀಟ್ ಆರಿಸಿ ತರಬೇಕು। 2 ಸೀಟು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು ನಾಮಿನೇಟ್ ಮಾಡ್ತಾರೆ, ಅದರೊಳಗೆ 5 ಸೀಟು ಲೇಡೀಸ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ। ಸೊ 18 ಸೀಟ್ ಮೇಲ್ ಕ್ಯಾಂಡಿಡೇಟ್ ಆರಿಸಿ ಬರಬೇಕು, 5 ಸೀಟು ಲೇಡೀಸ್ ಆರಿಸಿ ಬರಬೇಕು, ಮತ್ತು 2 ಸೀಟು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು ಲೇಡೀಸ್ 30% ರಿಸರ್ವೇಷನ್ ಸಂಬಂಧ ಅವರು 2 ನಾಮಿನೇಟ್ ಮಾಡ್ತಾರೆ। ಇವತ್ತು ಅದೇ ಚುನಾವಣೆ ನಡೀತಾ ಇದೆ। ಇವತ್ತು ಕಲದಲ್ಲಿ ಒಟ್ಟು 149 ಅಭ್ಯರ್ಥಿಗಳಿದ್ದಾರೆ ಕರ್ನಾಟಕ ರಾಜ್ಯ ತುಂಬ। ನಮ್ಮ ಬೆಳಗಾವಿ ಜಿಲ್ಲೆಯಿಂದ 6 ಮೇಲ್ ಕ್ಯಾಂಡಿಡೇಟ್ಸು 2 ಫಿಮೇಲ್ ಕ್ಯಾಂಡಿಡೇಟ್ಸ್ ನಿಂತಿದ್ದಾರೆ। ಇವತ್ತು ಚುನಾವಣೆ ನಡೆದು ಫಲಿತಾಂಶ ಆಗಲಿಕ್ಕೆ ಒಂದು 15ರಿಂದ 20 ದಿವಸ ಆಗ್ತದೆ। ಅದು ಎಲಿಮಿನೇಷನ್ ಸಿಸ್ಟಮ್ ಇದ್ದ ಕಾರಣ 149 ಕ್ಯಾಂಡಿಡೇಟ್ ಒಳಗೆ ಎಲ್ಲರೂ ಎಲಿಮಿನೇಟ್ ಆಗಿ 23 ಕ್ಯಾಂಡಿಡೇಟ್ ಅಷ್ಟೇ ಉಳಿತಾರೆ ಲಾಸ್ಟ್ಗೆ, ಅವರೇ ಆರಿಸಿ ಬಂದಂಗೆ। ವಿನಯ್ ಮಾಂಗ್ಲೇಕರ್ ಉಪಾಧ್ಯಕ್ಷರು ರಾಜ್ಯ ವಕೀಲ ಸಂಘ, ಈಗ ಹಾಲಿ ಸದಸ್ಯ ಮತ್ತು ಉಪಾಧ್ಯಕ್ಷ ಇದ್ದೀನಿ। ಕಳೆದ 3 ವರ್ಷದಿಂದ ಉಪಾಧ್ಯಕ್ಷ ಕೆಲಸ ಮಾಡ್ತಾರೆ। दरम्यान न्यायालयाच्या परिसरात कडक पोलीस बंदोबस्त ठेवण्यात आला होता। शहराचे पोलीस आयुक्त भूषण बोरसे यांनी बंदोबस्ताची पाहणी केली। अशा आणखीन अपडेटसाठी फॉलो करा व्हॉइस ऑफ फेनिक्रमला।